ಫೋಕಸ್ ಫೈವ್ನಲ್ಲಿ ಮೊದಲ ಸ್ಟೋರಿ ಎಲ್ ನಿನೋ. ಈ ಹೆಸರು ಈಗ ಕೇವಲ ಹವಾಮಾನದ ಎಚ್ಚರಿಕೆಯಲ್ಲ, ನಿದ್ದೆಯನ್ನೇ ನುಂಗುತ್ತಿರುವ ಮೌನ ವಿಲನ್. ಬೆಚ್ಚಿ ಬೀಳಿಸುವ ಅಧ್ಯಯನವೊಂದು ವರ್ಷಕ್ಕೆ 90 ಗಂಟೆಗಳ ನಿದ್ದೆ ಎಲ್ ನಿನೋದಿಂದಲೇ ಕಳೆದು ಹೋಗ್ತಿದೆ ಅಂತ ಎಚ್ಚರಿಸಿದೆ. ಅಂದರೆ ಇದು ಕೇವಲ ನಿದ್ದೆಯ ನಷ್ಟವಲ್ಲ, ದೇಹ, ಮೆದುಳು ಮತ್ತು ಆರೋಗ್ಯದ ಮೇಲೆ ನಡೀತಿರುವಂತಹ ಸೈಲೆಂಟ್ ಅಟ್ಯಾಕ್. ಅಷ್ಟಕ್ಕೂ ಎಲ್ ನಿನೋದ ಈ ಕಾಣದ ಕಾಟದ ಹಿಂದೆ ಅಡಗಿರುವ ಅಸಲಿ ಸತ್ಯ ಆದರೂ ಏನು ಗೊತ್ತಾ? ಇಲ್ಲಿದೆ ಶಾಕಿಂಗ್ ರಿಪೋರ್ಟ್. ನಿದ್ದೆ ಬರ್ತಿಲ್ವಾ? ಎಲ್ ನಿನೋ ಒಕ್ಕರಿಸಿದೆ. ಗಾಳಿ ಭೂತಕ್ಕೆ ಪ್ರಪಂಚವೇ ನರಕ. ನೋಡ್ತಾ ಇದ್ದಂತೆ ಮಹಾನಗರಗಳು ಜಲಸಮಾಧಿಯಾಗ್ತಾ ಇದೆ, ಮನೆಗಳು ನೀರಿನಲ್ಲಿ ಮುಳುಗ್ತಾ ಇದೆ, ಜನರ ಬದುಕು ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದೇ ಮತ್ತೊಂದು ಕಡೆ ಜುಲೈ ತಿಂಗಳು ಮುಗಿತಾ ಬಂದ್ರು ಒಂದು ಹನಿ ಮಳೆಯೂ ಇಲ್ಲ. ನೆಲ ಸುಡ್ತಾ ಇದೆ, ಗಾಳಿ ಉರಿತಾ ಇದೆ, ರಾತ್ರಿ ಕೂಡ ಬೆಂಕಿ ಕಾವಲಿನಂತೆ ಸುಡ್ತಾ ಇದೆ. ಪರಿಣಾಮ ಉಸಿರಾಡುವುದಕ್ಕೂ ಸಾಧ್ಯ ಆಗ್ತಿಲ್ಲ. ಇದು ಪ್ರಕೃತಿಯ 2 ಮುಖಗಳಲ್ಲ, ಬದಲಾಗಿ ಇದು ಎಲ್ ನಿನೋ ಎಂಬ ಕಾಣದ ರಾಕ್ಷಸನ ಹುಚ್ಚಾಟ. ಇದುವರೆಗೆ ಎಲ್ ನಿನೋ ರೈತನ ಹೊಲ ಸುಟ್ಟಿತ್ತು, ಜಲಾಶಯಗಳನ್ನ ಬರಿದಾಗಿಸಿತ್ತು, ಆಹಾರ ಉತ್ಪಾದನೆಗೆ ಹೊಡೆತ ಕೊಟ್ಟಿತ್ತು. ಆದ್ರೆ ಈಗ ಅದರ ಗುರಿ ಬದಲಾಗಿದೆ. ಈಗ ಮನುಷ್ಯನ ನಿದ್ದೆಯನ್ನೇ ಸೈಲೆಂಟ್ ಆಗಿ ಕದಿತಾ ಇದೆ. ರಾತ್ರಿ ನಿದ್ದೆ ಕಸಿದುಕೊಳ್ಳುವಷ್ಟು ಭಯಾನಕವಾಗ್ತಾ ಇದೆ. ಈ ಬದಲಾವಣೆಗೆ ಕಾರಣ ಬೀಭತ್ಸ ರೂಪ ಪಡಿತಾ ಇರುವ ಹವಾಮಾನ. ಜಾಗತಿಕ ಮಟ್ಟದಲ್ಲಿ ನಡೆದ ಅಧ್ಯಯನಗಳ ಎಚ್ಚರಿಕೆ ಪ್ರಕಾರ ಹೆಚ್ಚುತ್ತಾ ಇರುವ ಬಿಸಿ ರಾತ್ರಿಗಳ ಪರಿಣಾಮವಾಗಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಸರಾಸರಿ 78ರಿಂದ 93 ಗಂಟೆಗಳವರೆಗೆ ನಿದ್ದೆಯನ್ನ ಕಳೆದುಕೊಳ್ತಾ ಇದ್ದಾನೆ. ಅಂದ್ರೆ 3-4 ದಿನಗಳ ನಿದ್ದೆ ವರ್ಷದಿಂದ ವರ್ಷಕ್ಕೆ ಶಾಶ್ವತವಾಗಿ ಕಳೆದು ಹೋಗ್ತಾ ಇದೆ. ಕೇವಲ ಆಯಾಸದ ಸಮಸ್ಯೆ ಅಲ್ಲ, ಇದು ಮನುಷ್ಯನ ಮೆದುಳಿನ ಮೇಲೆ ನಡೀತಾ ಇರುವ ಸೈಲೆಂಟ್ ಅಟ್ಯಾಕ್. ನಿದ್ದೆ ಕಡಿಮೆ ಆದ್ರೆ ರೋಗ ನಿರೋಧಕ ಶಕ್ತಿ ಕುಸಿಯುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದೊತ್ತಡ, ಮಧುಮೇಹ, ಖಿನ್ನತೆ, ಆತಂಕ, ನೆನಪಿನ ಶಕ್ತಿ ಕುಗ್ಗೋದು, ಹೀಗೆ ಒಂದೊಂದಾಗಿ ದೇಹದ ಮೇಲೆ ಅಪಾಯಗಳು ದಾಳಿ ಮಾಡುತ್ತವೆ. ಅದರಲ್ಲೂ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಈ ಬಿಸಿ ರಾತ್ರಿಗಳ ಮೊದಲ ಬಲಿಪಶುಗಳಾಗ್ತಾ ಇದ್ದಾರೆ. ದೇಹದ ಉಷ್ಣತೆಯನ್ನ ನಿಯಂತ್ರಿಸುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಇವರ ನಿದ್ದೆ ಇನ್ನಷ್ಟು ಹಾಳಾಗ್ತಾ ಇದೆ. ಇದಿನ್ನು ಆರಂಭ, ಮುಂದಿನ ದಿನಗಳು ಇನ್ನಷ್ಟು ಭಯಾನಕವಾಗಿ ಇರಲಿದೆ ಅಂತ ಅಧ್ಯಯನಗಳು ಎಚ್ಚರಿಸಿದೆ. ದಕ್ಷಿಣ ಭಾರತ ಹೆಚ್ಚಿನ ಉಷ್ಣ ರಾತ್ರಿಗಳನ್ನ ಎದುರಿಸ್ತಾ ಇದೆ. ಅದರಲ್ಲೂ ಚೆನ್ನೈ ಹಿಂದೆಂದೂ ಕಂಡು ಕೇಳರಿದ ರೀತಿಯ ಬಿಸಿ ಗಾಳಿಯ ಕಾವಿಗೆ ತತ್ತರಿಸಿ ಹೋಗಿದೆ. ಸಮಾಧಾನಕ್ಕೆ ಎಸಿ, ಫ್ಯಾನ್ಗಳನ್ನ ಬಳಸ್ತಾ ಇದ್ರೂ ಪದೇ ವಿದ್ಯುತ್ ಕಡಿತ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಇನ್ನಷ್ಟು ಅಪಾಯಕಾರಿ ಮಟ್ಟಕ್ಕೆ ತಲುಪಿದೆ. ಕರ್ನಾಟಕ ಮತ್ತು ಬೆಂಗಳೂರು ಸೇಫ್ ಆಗಿದೆ ಅಂತ ಅಲ್ಲ, ಬದಲಾಗಿ ಅಧ್ಯಯನ ಪ್ರಕಾರ ಬೆಂಗಳೂರು ರಾತ್ರಿ ತಾಪಮಾನವು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾನೆ ಇದೆ. ಹಾಗೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ನಗರ ಪ್ರದೇಶಗಳಲ್ಲೂ ಬಿಸಿ ರಾತ್ರಿಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ವಾತಾವರಣ ಇಷ್ಟು ಭಯಾನಕ ರೂಪ ಪಡೆಯಲು ಕಾರಣ ಕಾಂಕ್ರೀಟ್ ಕಟ್ಟಡಗಳು, ವಾಹನಗಳ ಶಾಖ ಮತ್ತು ಕಡಿಮೆ ಆಗ್ತಿರುವ ಹಸಿರು ಪ್ರದೇಶಗಳು ಸೇರಿ ನಗರಗಳನ್ನ ಹೀಟ್ ಐಲ್ಯಾಂಡ್ಗಳನ್ನಾಗಿ ಮಾಡಿದೆ. ಇದನ್ನೇ ನೇಚರ್ ಕ್ಲೈಮೇಟ್ ಚೇಂಜ್ ತನ್ನ ವರದಿಯಲ್ಲಿ ತಿಳಿಸಿದೆ. ಮನುಕುಲಕ್ಕೆ ಶಾಪವಾದ ಹವಾಮಾನ. ರಾತ್ರಿ ತಾಪಮಾನ ಏರಿಕೆಯಾಗೋದು ಮಾನವನ ಆರೋಗ್ಯಕ್ಕೆ ಅತ್ಯಂತ ಗಂಭೀರ ಹವಾಮಾನ ಅಪಾಯಗಳಲ್ಲಿ ಒಂದು. ನಿದ್ದೆ ಕೊರತೆ ಭವಿಷ್ಯದಲ್ಲಿ ದೊಡ್ಡ ಸಾರ್ವಜನಿಕ ಆರೋಗ್ಯ ಸವಾಲಾಗಿ ಪರಿಣಮಿಸಬಹುದು. ಭವಿಷ್ಯದಲ್ಲಿ ಮನುಕುಲಕ್ಕೆ ಇದೇ ವಾತಾವರಣ ಶಾಪವಾಗಲಿದೆ. ಅಲ್ಲಿಗೆ ಈ ಎಲ್ ನಿನೋ ಈಗ ಕೇವಲ ಮಳೆ ಕುದಿತಾ ಇಲ್ಲ, ಅದು ರಾತ್ರಿಯ ನೆಮ್ಮದಿಯನ್ನ ಕಸಿದುಕೊಳ್ತಾ ಇದೆ. ಹಗಲು ಬಿಸಿಯನ್ನಾದ್ರೂ ತಡೆದುಕೊಳ್ಳಬಹುದು, ಆದ್ರೆ ರಾತ್ರಿ ದೇಹಕ್ಕೆ ವಿಶ್ರಾಂತಿ ಸಿಗದೆ ಹೋದ್ರೆ ಮನುಷ್ಯನ ಬದುಕೆ ನಿಧಾನವಾಗಿ ನರಕ ಆಗೋಗ್ಬಿಡುತ್ತೆ. ಈಗ ಆಗ್ತಾ ಇರುವುದು ಕೂಡ ಇದೆ.